ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಆಧಾರ್ ಕಾರ್ಡ್ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರ್ತಾ ಇದೆ, ಅದೇ ರೀತಿಯಾಗಿ ಅನ್ನಭಾಗ್ಯದ ಹಣ ಬರ್ತಾ ಇದೆ. ಅಷ್ಟೇ ಅಲ್ದಿರ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಸಿಗಬೇಕಾದ್ರೂ ಸಹ ನಿಮ್ಮ ಒಂದು ಆಧಾರ್ ಕಾರ್ಡ್ ಈ ರೀತಿ ಇದ್ದಾಗ ಮಾತ್ರ ನಿಮಗೆ ಸರ್ಕಾರದಿಂದ ಸಿಗುವಂತಹ ಒಂದು ಸೌಲಭ್ಯ ಸಿಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಏನು ಮಾಡಿದ್ರೆ ನಿಮಗೆ ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ, ಪ್ರತಿಯೊಂದು ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಗಮನವಿಟ್ಟು ಕೇಳಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಇಲ್ಲೋರ್ಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ನಿಯಮ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನು ಮಾಡಿಸಿ 10 ವರ್ಷ ಆಗಿದ್ರೆ, ಇಲ್ಲೋರ್ಗು ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನು ಮಾಡಿಸಿ. ಇಲ್ಲ ಅಂದ್ರೆ ಸರ್ಕಾರದಿಂದ ಸಿಗುವಂತಹ ಯಾವುದೇ ಒಂದು ಸೌಲಭ್ಯ ಸಿಗೋದಿಲ್ಲ. ಬಯೋಮೆಟ್ರಿಕ್ ಅಪ್ಡೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಹಾಕ್ಸೋದಾಗಿರ್ಬೋದು ಅಥವಾ ಹೆಸರನ್ನು ಬದಲಾವಣೆ ಮಾಡೋದಲ್ಲ, ನಿಮ್ಮ ಆಧಾರ್ ಕಾರ್ಡಲ್ಲಿ ಫೋಟೋ ಬದಲಾವಣೆ ಆಗಬೇಕು. ನೀವು ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ, ಹಳೆ ಫೋಟೋನೇ ಇದ್ರೆ ನೀವು ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋವನ್ನು ಬದಲಾಯಿಸಿ, ಅದನ್ನು ಬಯೋಮೆಟ್ರಿಕ್ ಅಪ್ಡೇಟ್ ಅಂತಾರೆ. ಸೊ ಅಕ್ನಾಲಜ್ಮೆಂಟಲ್ಲಿ ನೀವು ಮೊಬೈಲ್ ನಂಬರ್ ಹಾಕ್ಸಿದ್ರೆ ಅಥವಾ ಹೆಸರನ್ನು ಬದಲಾವಣೆ ಮಾಡಿದ್ರೆ ಅಥವಾ ಅಡ್ರೆಸ್ಸನ್ನು ಬದಲಾವಣೆ ಮಾಡಿದ್ರೆ ಬಯೋಮೆಟ್ರಿಕ್ ಅಪ್ಡೇಟ್ ಆಗೋದಿಲ್ಲ. ನಿಮ್ಮ ಫೋಟೋ ಬದಲಾಗಬೇಕಾದ್ರೆ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಆಗುತ್ತೆ. ಸೊ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದೆಯೋ ಅಂಥವ್ರು ತಪ್ಪದೆ ನಿಮ್ಮ ಒಂದು ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಿಸಿ. ಇನ್ನು ಎರಡನೇ ನಿಯಮ ಏನಪ್ಪಾ ಅಂತ ಅಂದರೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಸೆಪ್ಟೆಂಬರ್ 14ರ ಒಳಗಾಗಿ ಫ್ರೀ ಅಪ್ಡೇಟ್ ಇರುತ್ತೆ, ನಂತರ ಚಾರ್ಜ್ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಮೆಸೇಜ್ ಬಂದಿರುತ್ತೆ ಅಂಥವ್ರು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಮೂರನೇ ನಿಯಮ ಏನಪ್ಪ ಅಂತ ಅಂದರೆ, ನಿಮ್ಮೊಂದು ಪಾನ್ ಕಾರ್ಡ್ಗೆ ಆಧಾರ್ ಲಿಂಕನ್ನು ಮಾಡಿ. ಈಗಾಗಲೇ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡೋದಕ್ಕೆ 1,000 ರೂಪಾಯಿ ಫೈನ್ ಇದೆ. ಸೊ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಅಷ್ಟೇ ಅಲ್ದಿರ ನಿಮ್ಮ ಒಂದು ಅಕೌಂಟ್ ಏನಾದರೂ ಲಾಕ್ ಆದರೆ ಪಾನ್ ಕಾರ್ಡನ್ನು ಕೇಳ್ತಾರೆ. ಹಾಗಾಗಿ ಪಾನ್ ಕಾರ್ಡ್ಗೆ ಯಾರೆಲ್ಲ ಆಧಾರ್ ಲಿಂಕ್ ಮಾಡಿಲ್ವಾ ಅಂಥವ್ರು 1,000 ರೂಪಾಯಿ ಫೈನನ್ನು ಕಟ್ಟಿ ಲಿಂಕ್ ಮಾಡಿಸ್ಕೋಬೇಕಾಗುತ್ತೆ. ಮುಂದಿನ ದಿನದಲ್ಲಿ ಈ ಫೈನ್ ಹೆಚ್ಚಾಗುತ್ತೆ. ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ, ನಿಮ್ಮ ಅಕೌಂಟು ಲಾಕ್ ಆಗೋದಿಲ್ಲ. ಅದೇ ರೀತಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಯಾರೆಲ್ಲ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸಿಲ್ವೋ ಆದಷ್ಟು ಬೇಗ ಮಾಡಿಸಿ. ಇನ್ನು 4ನೇ ನಿಯಮ ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ಒಂದು ಮಗುವಿನ ಆಧಾರ್ ಕಾರ್ಡನ್ನು 5 ವರ್ಷ ಒಳಗಡೆ ಮಾಡಿಸಿದ್ರೆ, ಈಗ ಆ ಮಗುವಿಗೆ 5 ವರ್ಷದ ಮೇಲಾಗಿದ್ದರೆ ಅಂಥವರ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು, KYC ಅನ್ನು ಮಾಡಿಸ್ಬೇಕು. ಆಗ ಮಾತ್ರ ಆ ಒಂದು ಆಧಾರ್ ಕಾರ್ಡ್ಗೆ ವ್ಯಾಲ್ಯೂ ಇರುತ್ತೆ, ಆಧಾರ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇರುತ್ತೆ. 5 ವರ್ಷದ ಮೇಲೆ ಮಕ್ಕಳಿಗೆ ವಯಸ್ಸಾಗಿದ್ದರೆ ಅಂಥವ್ರ ಆಧಾರ್ ಕಾರ್ಡನ್ನು KYC ಮಾಡಿಸಿ, ಅಪ್ಡೇಟ್ ಮಾಡಿಸಿ. ಇನ್ನು 5ನೇ ನಿಯಮ ಏನಪ್ಪ ಅಂತ ಅಂದರೆ, ಯಾರಿಗೆಲ್ಲ 15 ವರ್ಷದ ಮೇಲೆ ವಯಸ್ಸಾಗಿದೆ ಮಕ್ಕಳಿಗೆ ಅಂಥವ್ರ ಆಧಾರ್ ಕಾರ್ಡು ಸಹ ನೀವು ಅಪ್ಡೇಟನ್ನು ಮಾಡಿಸ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಸ್ಕಾಲರ್ಶಿಪ್ ಹಣ ಆಗಿರ್ಬೋದು, ಇನ್ನೊಂದು ಹಣ ಆಗಿರ್ಬೋದು, ಅದು ಬರೋದಿಲ್ಲ. ಹಾಗಾಗಿ 15 ವರ್ಷದ ಮೇಲೆ ಯಾರಿಗೆಲ್ಲ ವಯಸ್ಸಾಗಿದೆ ಅಂಥವ್ರ ಆಧಾರ್ ಕಾರ್ಡು ಸಹ KYC ಅನ್ನು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸಿ. ಅದೇ ರೀತಿಯಾಗಿ 6ನೇ ನಿಯಮ ಏನಪ್ಪ ಅಂತ ಅಂದರೆ, ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಸೌಲಭ್ಯ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ಏನಾದರೂ ಲಾಕ್ ಆಗಿದ್ರೂ ಸಹ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಿ. ಅದೇ ರೀತಿ ಪಾನ್ ಕಾರ್ಡ್ ಲಿಂಕನ್ನು ಮಾಡಿಸಿ, ಆಗ ನಿಮ್ಮ ಒಂದು ಅಕೌಂಟು ಆ್ಯಕ್ಟಿವ್ ಅಲ್ಲಿರುತ್ತೆ. ಇನ್ನು 7ನೇ ನಿಯಮ ಬಂದ್ಬಿಟ್ಟು, ನಿಮ್ಮ ಒಂದು ವೋಟರ್ ID-ಗೆ ಆಧಾರ್ ಕಾರ್ಡು ಲಿಂಕನ್ನು ಮಾಡಿ. ಆಗ ವೋಟರ್ ID ಡೂಪ್ಲಿಕೇಟ್ ಮಾಡೋದಾಗಿರ್ಬೋದು, ವೋಟರ್ ಕಾರ್ಡ್ ಸಮಸ್ಯೆ ಬರೋದಿಲ್ಲ. ಯಾರೆಲ್ಲ ಇನ್ನೂ ವೋಟರ್ ID-ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ವೋ ಅಂಥವ್ರು ಕೂಡಲೇ ಮಾಡಿಸಿ. ಇನ್ನು 8ನೇ ನಿಯಮ ಬಂದ್ಬಿಟ್ಟು, ಯಾರೆಲ್ಲ ಪಹಣಿಗೆ ಆಧಾರ್ ಲಿಂಕ್ ಮಾಡಿಲ್ವೋ ಅಂಥವ್ರು ಪಹಣಿಗೆ ಆಧಾರ್ ಲಿಂಕ್ ಮಾಡಿ. ಕೆಲವು ಕಡೆ ಪಹಣಿಗೆ ಉತ್ತಾರೆ ಅಂತಾರೆ, ಇದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಮಾತ್ರ ನಿಮಗೆ ಏನು PM ಕಿಸಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಬರ್ತಾ ಇದೆ, ಅದು ಕಂಟಿನ್ಯೂ ಆಗಿ ಬರುತ್ತೆ. ಅದೇ ರೀತಿ ನಿಮ್ಮೊಂದು ಲ್ಯಾಂಡು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸರ್ವೆ ನಂಬರ್ ಏನಾದರೂ ಚೇಂಜ್ ಆದಾಗೂ ಸಹ ನಿಮಗೆ ಮೆಸೇಜ್ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಪಹಣಿಗೆ ಯಾರೆಲ್ಲ ಆಧಾರ್ ಲಿಂಕ್ ಮಾಡಿಸಿಲ್ವೋ ಅಂಥವ್ರು ಕೂಡಲೇ ಮಾಡಿಸಿ. ಇಷ್ಟು ನೀವು ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಂಡಾಗ, ಇಷ್ಟಕ್ಕೆ ಲಿಂಕ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ, ಸರ್ಕಾರದಿಂದ ಸಿಗುವಂಥ ಪ್ರತಿಯೊಂದು ಸೌಲಭ್ಯವನ್ನು ಪಡ್ಕೊಳ್ಳಿ. ನಿಮ್ಮ ಒಂದು ವೋಟರ್ ID ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಪಹಣಿ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವು ಎಲ್ಲದಕ್ಕೂ ಲಿಂಕ್ ಮಾಡಿ. ಅದೇ ರೀತಿ ಯಾರೆಲ್ಲ ಆಧಾರ್ ಕಾರ್ಡ್ಗೆ KYC ಮಾಡಿಸಿಲ್ವೋ, ಅಪ್ಡೇಟ್ ಮಾಡಿಸಿಲ್ವೋ ಅಂಥವ್ರು ಕೂಡಲೇ ಅಪ್ಡೇಟ್ ಮಾಡಿಸಿ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.